ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಅಮೃತ ಟಿವಿ ಕರ್ನಾಟಕ. ಕೊಬ್ಬಿದ ಇಟ್ಟಂಗಿ ಬಟ್ಟೆ ಮಾಲೀಕರು ಅವರಿಗೆ ಸಹಾಯ ಮಾಡುತ್ತಿರುವ ಅಧಿಕಾರಿಗಳು. ಹೌದು ಸ್ನೇಹಿತರೆ, ಇದು ಬಾಗಲಕೋಟೆ ಜಿಲ್ಲಾದ್ಯಂತ ನಡೆಯುತ್ತಿರುವ ಅಕ್ರಮ ಇಟ್ಟಿಗೆ ಬಟ್ಟೆಗಳ ಆಕ್ರಂದನ. ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಅಮೃತ ಟಿವಿ ಮತ್ತು ಗದ್ದೇನಕೇರಿ ಬಗ್ಗೆ ಹಲವು ಬಾರಿ ವಿಷಯವನ್ನು ಪ್ರಕಟ ಮಾಡಿದರೂ ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇಟ್ಟಂಗಿ ಬಟ್ಟೆಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಗುಳೇದಗುಡ್ಡ ತಾಲೂಕಿನಲ್ಲಿ ಬಹಳ ಅತಿ ಹೆಚ್ಚು ರೀತಿಯಲ್ಲಿ ಈ ಇಟ್ಟಿಗೆ ಬಟ್ಟೆಗಳಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿರುವುದನ್ನು ಕಂಡು ಸರ್ಕಾರಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಸಂಬಳಕ್ಕಾಗಿ ದುಡಿಯುವ ಈ ಅಧಿಕಾರಿಗಳು ನಮಗೆ ಬೇಡ ಎಂದು ಸಾರ್ವಜನಿಕರು ಅಮೃತ ಟಿವಿಯ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೊಂದು ವಿಷಯ ಏನೆಂದರೆ, ಈ ಇಟ್ಟಗಿ ಬಟ್ಟೆಗಳಲ್ಲಿ ಬಾಲಕಾರ್ಮಿಕರು ಅತಿ ಹೆಚ್ಚಿನ ರೀತಿಯಲ್ಲಿ ದುಡಿಯುತ್ತಾರೆ ಮತ್ತು ಬಾಂಗ್ಲಾದೇಶದವರು ಕೂಡ ಇಲ್ಲಿ ಕಾರ್ಮಿಕರಾಗಿ ದುಡಿಯುತ್ತಿದ್ದಾರೆ ಎಂಬ ಸುದ್ದಿ ಕೂಡ ಹರಿದಾಡುತ್ತಿದೆ. ಇಟ್ಟಂಗಿ ಬಟ್ಟೆಗಳು ಇರುವ ಗ್ರಾಮಗಳಾದ ಹಂಗರಗಿ, ಕಟಗೇರಿ, ಕಾಜಿಬೂದಿಹಾಳ, ಗುಳೇದಗುಡ್ಡ, ರೈಲ್ವೆ ಸ್ಟೇಷನ್, ಕೆಲವಡಿ, ಮುರುಡಿ, ತೂಗೊಣಸಿ, ಕೊಟೇಕಲ್ ಗ್ರಾಮಗಳಲ್ಲಿ ಅಧಿಕಾರಿಗಳು ಬರುವುದನ್ನು ತಿಳಿದು ರಾತ್ರಿಯಿಡೀ ಕೆಲಸ ಮಾಡುತ್ತಾರೆ. ಅಧಿಕಾರಿಗಳು ಬರುವುದನ್ನು ಅಧಿಕಾರಿಗಳೇ ಇಟ್ಟಂಗಿ ಬಟ್ಟೆಯ ಮಾಲೀಕರಿಗೆ ಮುನ್ಸೂಚನೆಯನ್ನು ನೀಡುತ್ತಾರೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಈ ನಡೆಯುತ್ತಿರುವ ಅಕ್ರಮ ಇಟ್ಟಂಗಿ ಬಟ್ಟೆಗಳ ಬಗ್ಗೆ ಹಲವಾರು ಬಾರಿ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ವಿಷಯ ಪ್ರಸಾರವಾದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕಾನೂನು ಕ್ರಮವನ್ನು ತೆಗೆದುಕೊಂಡಿಲ್ಲ. ಈ ನಡೆಯುತ್ತಿರುವ ಇಟ್ಟಂಗಿ ಬಟ್ಟೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ, ಕಾರ್ಮಿಕ ಇಲಾಖೆಗಳಿಗೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಪರಿಸರ ಇಲಾಖೆ, ಅರಣ್ಯ ಇಲಾಖೆಗಳಿಗೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹಳ್ಳಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳು ಮತ್ತು ಕರ್ನಾಟಕ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಮನವಿ ಮಾಡಿಕೊಂಡರೂ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ. ಈ ಬಟ್ಟೆಗಳಿಂದ ಪಕ್ಕದಲ್ಲಿರುವ ಹಳ್ಳಿಗಳಿಗೆ ಬಟ್ಟೆಗಳಿಂದ ಬರುವ ಧೂಳಿನಿಂದ ಕ್ಯಾನ್ಸರ್, ಆಸ್ತಮಾ, ಕೆಮ್ಮು, ನೆಗಡಿ ಇನ್ನಿತರ ಹಲವಾರು ರೋಗಗಳಿಂದ ಬಳಲುತ್ತಿದ್ದಾರೆ. ಆರೋಗ್ಯ ಇಲಾಖೆಯವರು ಕೂಡ ಕಣ್ಣು ಮುಚ್ಚು ಕುಳಿತಿದ್ದಾರೆ ಎಂದು ಅಮೃತ ಟಿವಿಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಅನಧಿಕೃತ ಇಟ್ಟಿಗೆ ಬಟ್ಟೆಗಳನ್ನು ಕೂಡಲೇ ತೆರವುಗೊಳಿಸಬೇಕೆಂದು ಸರ್ಕಾರಕ್ಕೆ ತೆರಿಗೆ ವಂಚನೆ ಆಗುವುದನ್ನು ನಿಲ್ಲಿಸಬೇಕು ಎಂದು ಅಮೃತ ಟಿವಿಯ ಮೂಲಕ ಸಾರ್ವಜನಿಕರು ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಅಕ್ರಮ ಇಟ್ಟಿಗೆ ಬಟ್ಟೆಗಳ ವಿರುದ್ಧ ಕರ್ನಾಟಕ ಬಹುಜನ ಚಳುವಳಿ ಸಂಘದಿಂದ ಸಂಬಂಧಪಟ್ಟ ಎಲ್ಲ ಇಲಾಖೆಗೆ ಅನಧಿಕೃತವಾಗಿ ನಡೆಯುತ್ತಿರುವ ಇಟ್ಟಂಗಿ ಬಟ್ಟೆಗಳನ್ನು ತೆರವುಗೊಳಿಸಬೇಕು, ಇಲ್ಲವಾದರೆ ಉಪವಾಸ ಸತ್ಯಾಗ್ರಹವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಸಂಘದಿಂದ ಕೂಡ ಮನವಿಯನ್ನು ಸಲ್ಲಿಸುತ್ತಾರೆ ಎಂದು ತಿಳಿದುಬಂದಿದೆ. ವರದಿ ಅಮೃತ ಟಿವಿ ತಂಡ, ಗುಳೇದಗುಡ್ಡ. ಒಂದೊಂದು ಬಟ್ಟೆ ಅವರು 10 ಎಕರೆ ಉಳುಮೆ ಮಾಡುವಂಥ ರೈತನ ಹೊಲದಾಗ ಇಟ್ಟಂಗಿ ಬಟ್ಟೆ ಪ್ರಾರಂಭ ಮಾಡ್ಯಾರ. ಒಂದು ದಿವಸಕ್ಕೆ ಕೋಟಿ ಗಂಟೆ ಟರ್ನ್ಔಟ್ ಆದರೂ ಕೂಡ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡ್ತಾರೆ ಇವರೆಲ್ಲರೂ. ಇಡೀ ರಾತ್ರಿ ಎಲ್ಲ ಬಟ್ಟೆಗಳು ಚಲೋ ಇರ್ತಾವೆ. ಬಾಲ ಮಕ್ಕಳು ಕೆಲಸ ಮಾಡ್ತಾರೆ ಇಟ್ಟಂಗಿ ಬಟ್ಟೆ ಒಳಗೆ. ಬಾಲ ಮಕ್ಕಳ ಇಲಾಖೆಯವರು ಬಂದು ಗೊತ್ತಾಗದಂತೆ ಬಂದೀವಿ ಅನ್ನೋಂಗೆ ಹೇಳೋಕ್ಕಾರೆ ಇವರು.
ನಿನ್ನ ಹೆಸರೇನು? ಆ ಅಲ್ಲ ಅವನ ಹೆಸರೇನು? ಹಾಂ ನಿನ್ನ ಹೆಸರೇನು? ಕೆಲಸ ಮಾಡಕ್ಕೆ ಹಚ್ಬೇಡ್ರಿ ಅವನ್ನ. ಅದನ್ನ ಮಾಡ್ತೀನಿ ಮಾಲಕ್ ಮಾಡಿ ಇಲ್ಲೋಡಿ ಹೋಗಿ ಹಂಗೆ ಯಾನ ಮನೆ. ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ.